ಸರಿ, ನಾವೀಗ ಶಮ್ಮಿಯ ಪ್ರೊಸೀಜರ್ನ ಪೂರ ಮಾಡಿದೀವಿ. 4500 ಗ್ರಾಫ್ಟ್ಸ್ ಹಾಕಿದ್ದೀವಿ ಈಗ ಟೆಂಪಲ್ಸ್ ಮತ್ತು ಕ್ರೌನಲ್ಲಿ. ಮೊದಲು ನಮ್ಗನ್ಸಿತ್ತು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಬಹುದು ಅಂತ. ಬೇಸಿಕಲಿ ನನಗಿದು ತುಂಬ ಇಷ್ಟ ಆಯಿತು. ಈ ಟ್ರೀಟ್ಮೆಂಟ್ ಒಂದು ಬೇರೆ ರೀತಿಯಾಗಿದೆ. ಇಲ್ಲಿನ ಸ್ಟಾಫ್ ಬಹಳ ಚೆನ್ನಾಗಿದ್ದಾರೆ, ಮತ್ತೆ ಟ್ರೀಟ್ಮೆಂಟ್ ಕೂಡ ಬಹಳ ಚೆನ್ನಾಗಿಯೇ ಇದೆ. ಎಲ್ರೂ ಸಪೋರ್ಟಿವ್ ಆಗಿದ್ರು. ಈಗ ನೋಡೋಣ, ಒಂದು ವಾರದ ನಂತರ ವಾಶ್ ಮಾಡ್ತೀನಿ, ಆಮೇಲೆ ಕಿಟ್ಲೆ ಮಾಡ್ತೀನಿ. ಅದು ಒಳ್ಳೇದಾ? ಮುಂದಿನ ಬಾರಿ ನೋಡೋಣ. ಇದರಿಂದ ಏನಾಗಲ್ಲ. ಇದರಿಂದ ಏನು ಸ್ಟ್ರೆಸ್ ಇಲ್ಲ. ಇದರಿಂದ ಮತ್ತು ಬ್ಯಾಕ್ ಡೋನರ್ ನಿಂದ ಏನು ಸ್ಟ್ರೆಸ್ ಇಲ್ಲ. ಇಲ್ಲಿ ಹಾಕಿದೀವಲ್ಲ ಕ್ರೌನ್, ಇಲ್ಲಿ ಆದ್ರೆ ಬೈ ಚಾನ್ಸ್ ನನ್ನ ಸೈಡ್ಗೆ ತಿರುಗಿದ್ರೆ ಹಾ, ಇದು ಟಚ್ ಆಗಬಹುದು. ನೀವು ನೆಕ್ ಪಿಲ್ಲೋ ಸರಿಯಾಗಿ ಯೂಸ್ ಮಾಡಿದ್ರೆ ಅದು ಫಿಕ್ಸ್ ಆಗುತ್ತೆ, ನೆಕ್ ಮತ್ತು ಹೆಡ್ ಕೂಡ. ನಾನೀಗ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ನನಗೆ ಸ್ವಲ್ಪ ಭಯ ಇತ್ತು ಪ್ರಾರಂಭದಲ್ಲಿ. ಆದರೆ ಭಯ ಎಷ್ಟಿತ್ತೋ ಅಷ್ಟೊಂದು ಪೇಯ್ನ್ ಇರಲಿಲ್ಲ ನನಗೆ. ಡಾಕ್ಟರ್ಸ್ ಎಲ್ಲ ನನಗೆ ಕಾನ್ಫಿಡೆನ್ಸ್ ಕೊಟ್ಟರು. ಇನ್ನುಳಿದ ಟೀಮ್ ಎಲ್ಲ ಸೇರಿಕೊಂಡು ನನಗೇನು ಕಾನ್ಫಿಡೆನ್ಸ್ ಕೊಟ್ಟರಲ್ಲ, ಅವರಿಂದಾಗಿಯೇ ನಾನು ಇದನ್ನೆಲ್ಲ ಮಾಡಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಬಹಳ ಕಷ್ಟ ಆಯಿತು. ನಾವಿಲ್ಲಿಗೆ ಬಂದಾಗ ನಾವು ಹೊರಗೆ ನೋಡಿದ್ವಿ. ಈಗ ನಾವು ಕ್ರಿಕೆಟ್ನಲ್ಲಿ ಕೂಡ ಫಾಲೋ ಮಾಡ್ತೀವಲ್ಲ, ಅಲ್ಲಿ ನಾವು ಬಾಲ್ ಬೈ ಬಾಲ್ ನೋಡ್ತೀವಿ. ನಾವಿಲ್ಲಿ ಬಂದಾಗ ಅವರು ಬರ್ದಿರೋದನ್ನ ನೋಡಿದೆ, ಡೂ ಇಟ್ ಒನ್ಸ್, ಡೂ ಇಟ್ ರೈಟ್ ಅಂತ. ಸೊ ಪ್ರೋಗ್ರೆಸ್ ಏನಾಗುತ್ತೆ ಅದನ್ನು ನೋಡ್ತಾ ಇರ್ತೀವಿ ಆನ್ ದ ಸ್ಕ್ರೀನ್. ಮತ್ತೆ ಇನ್ನುಳಿದ ಪ್ಲಾಟ್ಫಾರ್ಮ್ ನಿಮ್ಮಲ್ಲಂತೂ ಇದ್ದೇ ಇದೆ. ಬಹುಶಃ ಎಲ್ಲವೂ ಚೆನ್ನಾಗಿರುತ್ತೆ. ಮತ್ತೆ ನೀವೆಲ್ಲ ದಿನ ಇಡೀ ಅದನ್ನು ನೋಡ್ತಾ ಇರ್ತೀರಿ. ಮತ್ತೆ